ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಮಾರ್ಚ್ 5ನೇ ತಾರೀಕು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ರೋಸ್ ಎಲ್ಲ ಎಷ್ಟೊಂದು ಬಿಟ್ಟಿದೆ ಅಲ್ವಾ. ಸೊ ಒಂದೆಲ್ಗ ಸೊಪ್ಪು ತುಂಬ ಚೆನ್ನಾಗಿ ಬಿಟ್ಟಿದೆ. ಸ್ನಾನಕ್ಕೆ ಹೋಗೋದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಮುಖಕ್ಕೆಲ್ಲ ಎಣ್ಣೆ ಮಸಾಜ್ ಮಾಡಿಕೊಂಡು ನೀರು ಕುಡಿದು ಬೆಟ್ಟದ ನೆಲ್ಲಿಕಾಯಿ ತಿಂದೆ. ಸೊ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ. ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಕೆಲವೊಂದು ರೆಸಿಪಿಗಳಿಗೆ ಕೆಲವೊಂದು ಮ್ಯಾಚು ಯಾವಾಗ ಮಾಡಿದ್ರು ಸಖತ್ತಾಗಿರುತ್ತೆ. ಅಂದರೆ ರಾಗಿ ರೊಟ್ಟಿಗೆ ಹುಚ್ಚೆಳ್ಳು ಚಟ್ನಿ ಅಥವಾ ಉಪ್ಸಾರು ಖಾರದ ತುಪ್ಪ, ಅಕ್ಕಿ ರೊಟ್ಟಿಗೆ ಈ ಥರ ಕುಂಬಳಕಾಯಿ ಪಲ್ಯ, ಚಪಾತಿಗೆ ಬೆಂಡೆಕಾಯಿ ಪಲ್ಯ, ಆ ಥರ ಒಬ್ಬೊಬ್ಬರು ಕಾಂಬಿನೇಷನ್ ಅಂತ ಇರಬಹುದು. ಅಕ್ಕಿ ರೊಟ್ಟಿಗೆ ನನಗೆ ಈ ಥರನೇ ಹಿಟ್ಟನ್ನು ಹಾಕಿ ಒತ್ತಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ರೊಟ್ಟಿ ತಿಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಲ್ಲ. ಸೊ ಅಲ್ಲಿಂದ ಬಂದು ಇವತ್ತು ಅಡುಗೆಗೋಸ್ಕರ ಸೊಪ್ಪಿನ ಸಾರು, ಮುದ್ದೆ, ಉಪ್ಪಿನಕಾಯಿ ಸಖತ್ತಾಗಿರುತ್ತೆ. ಹಾಗೆ ಸಂಜೆ ಮೇಲೆ ಯೋಗ ಮುಗಿಸ್ಕೊಬಂದು ಹೆಸರು ಬೇಳೆ ತಿನ್ಕೊಂಡು ಹಾಗೆ ಸ್ವಲ್ಪ ಫೇಸ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಐಸ್ ಮಸಾಜು ಮಾಡೋದ್ರಿಂದ ಫೇಸು ಗ್ಲೋನೆಸ್ ಬರುತ್ತೆ, ಗುಳ್ಳೆಗಳು ಕರೆಗಳೆಲ್ಲ ಇರೋದಿಲ್ಲ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸು. ಸೊ ಆದ್ದರಿಂದ ನೆನಪಾದಾಗ ಮಾಡ್ತಾ ಇರ್ತೀನಿ. ಹಾಗೆ ರಾತ್ರಿ ಊಟಕ್ಕೆ ಜೋಳದ ಮುದ್ದೆ, ಕಡಲೆಕಾಯಿ ಸಾಂಬಾರು, ಶೇಂಗಾ ಸಾಂಬಾರು, ಇದ್ರ ರೆಸಿಪಿ ಎಲ್ಲ ಹಾಕಿದ್ದೀನಿ.